ನಮಸ್ಕಾರ ವೀಕ್ಷಕರೇ, ವೀಕ್ಷಣ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ಬೆಳಿಗ್ಗೆ ರಂಗೋಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ರಂಗೋಲಿ ತೋರಿಸಿಕೊಡ್ತೀನಿ ಅಂತ ಹೇಳಿ ಅಂದಿನಲ್ಲ. ಇವತ್ತು ಅದೇ ರಂಗೋಲಿನ ತೋರಿಸಿಕೊಡ್ತೀನಿ. ಚಾತುರ್ಮಾಸ ಭಾಗದಲ್ಲಿನೇ ದೇವರ ರಂಗೋಲಿ ಅಲಂಕಾರ ತೋರಿಸಿಕೊಡ್ತಾ ಇದ್ದೀನಿ. ದಿನನಿತ್ಯ ನಾವು ಹಾಕುವ ಚಾತುರ್ಮಾಸ ರಂಗೋಲಿ ಎಲ್ಲ ಕಂಪ್ಲೀಟಾಗಿ ಎಲ್ಲ ಆದಮೇಲೆ ದೇವರ ರಂಗೋಲಿನ ತೋರಿಸಿಕೊಡ್ತೀನಿ. ಸ್ವಲ್ಪ ಜಾಗದಲ್ಲಿ ಒಂದೇ ಮಣಿ ಮೇಲೆ ಎಲ್ಲ ರಂಗೋಲಿನ ಸೇರಿಸಬೇಕಲ್ಲ, ಅದಕ್ಕೋಸ್ಕರ ಮೊದಲಿಗೆ ಎಲ್ಲ ರಂಗೋಲಿಗಳು ಅಲಂಕಾರ ಆಗಿಂದ ದೇವರ ರಂಗೋಲಿನ ತೋರಿಸಿಕೊಡ್ತೀನಿ. ಮೊದಲಿಗೆ ಪದ್ಮ ಬರೆದು ಜಯ ವಿಜಯರನ್ನ ತೋರಿಸಿಕೊಡ್ತಾ ಇದ್ದೀನಿ. ಈಸಿಯಾದ ರಂಗೋಲಿ ಪದ್ಮ ರಂಗೋಲಿ ಹಾಕಿಂದ ಜಯ ವಿಜಯನ ವಿಡಿಯೋದಾಗ ತೋರಿಸಿದಂಗೆ ರಂಗೋಲಿನ ಅಲಂಕರಿಸಿರಿ. ಸಿಂಪಲ್ ಅದ, ಈಸಿಯಾಗಿ ಹಾಕಬಹುದು. ತುಳಸಿ ಬೃಂದಾವನ ಮುಂದೆ 24 ಕೇಶವನಾಮ, 33 ಗೋಪದ್ಮ, ದಿನಾಗೂ 9 ವಾಸುದೇವನ ಪದ್ಮ, ಇವೆಲ್ಲ ರಂಗೋಲಿ ಅಂದ್ಕೊಂಡಿನಲ್ಲ, ಅವೆಲ್ಲ ರಂಗೋಲಿ ತುಳಸಿ ಬೃಂದಾವನ ಮುಂದೆ ಹಾಕ್ತೀನಿ. ದೇವ್ರ ಮನೆ ಕಟ್ಟಿಗೆ ಚಾತುರ್ಮಾಸ ರಂಗೋಲಿ ಹಿಂಗೆ ಮಣಿ ಮೇಲೆ ಅಲಂಕರಿಸಿ ಇಡ್ತಾ ಇದ್ದೀನಿ. ಇನ್ನೊಂದು ಮಣಿ ಮೇಲೆ ಅಕ್ಷಯ ಪಾತ್ರೆ ರಂಗೋಲಿ ಒಳಗಡೆ ಗಣೇಶನ ಅಲಂಕರಿಸಿ, ಗೋವಿನ ರಂಗೋಲಿ ಕೂಡ 33 ಗೋಪದ್ಮ, ಶಂಖ ಚಕ್ರ ಅಲಂಕರಿಸಿ ಗೋವಿನ ರಂಗೋಲಿ ಕೂಡ ಹಾಕಿನಿ. ಇವತ್ತು ಆ ವಿಡಿಯೋನ ನಾಳೆಗೆ ಪೋಸ್ಟ್ ಮಾಡ್ತೀನಿ. ಇವತ್ತು ಚಾತುರ್ಮಾಸ ರಂಗೋಲಿ ಇದು ಮಾತ್ರನೇ ಪೋಸ್ಟ್ ಮಾಡ್ತಾ ಇದ್ದೀನಿ. ಗುರು ಹುಣ್ಣಿಮೆ ಇವತ್ತು ವಿಶೇಷ ರಂಗೋಲಿ ರಾಯರ ಬೃಂದಾವನ ಕಟ್ಟಿ ಮತ್ತು ಹಯಗ್ರೀವ ಸ್ವಾಮಿನ ಕೂಡ ರಂಗೋಲಿ ಅಲಂಕರಿಸೀನಿ. ಕಮಲದಲ್ಲಿ ಹಯಗ್ರೀವ ಸ್ವಾಮಿನ ರಂಗೋಲಿ ಅಲಂಕರಿಸೀನಿ. ರಾಯರ ಕಟ್ಟಿನ ಕೂಡ ಸಿಂಪಲಾಗಿ ಈಸಿಯಾಗಿ ತೋರಿಸಿಕೊಡ್ತಾ ಇದ್ದೀನಿ. ಗುರುವಾರ ಇದೇ ರೀತಿಯಲ್ಲಿ ದೇವ್ರ ಮನೆ ಕಟ್ಟಿಗೆ ಸಣ್ಣ ಮಣ್ಣು ಮೇಲೆ ಹಾಕಿದ್ದೀನಿ. ನೀವೆಲ್ಲರೂ ಕೂಡ ಈಸಿಯಾಗಿ ತೋರಿಸಿಕೊಡ್ರಿ ಅಂಥೇಳಿ ಭಾಳ ದಿವಸಲಿಂದ ಕೇಳ್ತಾ ಇರಲ್ಲ. ಇವತ್ತು ಹುಣ್ಣಿಮೆ ವಿಶೇಷ, ಗುರುಗಳ ಬೃಂದಾವನ ಕಟ್ಟಿ ಬೆಳೆಸಬೇಕಲ್ಲ, ಅದಕ್ಕೋಸ್ಕರ ಇವತ್ತು ರಂಗೋಲಿ ಇದು ಹಾಕಿನಿ. ಒಂದು ವೇಳೆ ನಿಮ್ಗೆ ಇಷ್ಟ ಅನಿಸಿದರೆ ಗುರುವಾರ ದಿವಸ ನಾ ತೋರಿಸಿಕೊಟ್ಟುವ ಬೃಂದಾವನ ಕಟ್ಟಿ ರಂಗೋಲಿ ಅಲಂಕಾರ ಹಾಕಬಹುದು. ಸಿಂಪಲಾಗಿ ತೋರಿಸಿಕೊಟ್ಟಿನಿ. ಮೊದಲಿಗೆ ಜಯ ವಿಜಯ ಬರೆದು ತೋರಣ ಬರೆದು ಚಾತುರ್ಮಾಸ ಭಾಗದಲ್ಲೇ ಪ್ರತಿಯೊಂದು ರಂಗೋಲಿನ ಮೊದಲಿಗೆ ಸೂರ್ಯ, ಚಂದ್ರ, ಗದಾ, ಪದ್ಮ, ಶಂಖ, ಚಕ್ರ, ಕೊಳಲು, ಕಾಮಧೇನು, ಅಂಬಾರಿ ಇವೆಲ್ಲ ರಂಗೋಲಿ ಅಲಂಕರಿಸಿಂದ ದೇವರ ರಂಗೋಲಿನ ತೋರಿಸಿಕೊಡ್ತೀನಿ. ದಿನಾಗೂ ಇವೆಲ್ಲ ರಂಗೋಲಿ ತೋರಿಸಿಕೊಡ್ತಾ ಏನಲ್ಲ, ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ತಾಯಿದ್ದೀನಿ. ತುಳಸಿ ಬೃಂದಾವನ ಕಟ್ಟಿ ಹನುಮ, ಗರುಡ ದಿನಾಗೂ ನಿತ್ಯ ಇವೇ ರಂಗೋಲಿಗಳು ಹೇಳಿಕೊಡ್ತಾ ಏನಲ್ಲ, ಅದೇ ಪ್ರಕಾರ ರಂಗೋಲಿ ಹಾಕ್ರಿ. ಒಂದು ವೇಳೆ ನಿಮ್ಗೆ ಬಂದ ರೀತಿಯಲ್ಲಿ ರಂಗೋಲಿನ ಅಲಂಕರಿಸಿ ಅರಿಶಿನ ಕುಂಕುಮದಿಂದ ರಂಗೋಲಿಗೆ ಅಲಂಕಾರ ಹಾಕ್ರಿ. ಸೀತನ ಸೆರಗು ಕೂಡ ಇವತ್ತು ಸ್ವಲ್ಪ ಬೇರೆ ರೀತಿಯಲ್ಲಿ ಅಲಂಕರಿಸಿನಿ. ಸೀತಾದೇವಿ ಸೆರಗು ಒಂದೊಂದು ದಿವಸ ಒಂದೊಂದು ರೀತಿಯಲ್ಲಿ ತೋರಿಸಿಕೊಡ್ತಾ ಏನಲ್ಲ, ಇವತ್ತು ಈ ರೀತಿಯಲ್ಲಿ ಹಾಕಿನಿ. ನಾಳೆಗೆ ಸೀತಾದೇವಿ ಸೆರಗನ್ನ ಬೇರೆ ರೀತಿಯಲ್ಲಿ ಅಲಂಕರಿಸಿ ತೋರಿಸಿಕೊಡ್ತೀನಿ. ಕಮಲದಿಂದ ದೇವರು ಸೀತಾದೇವಿ ಸೆರಗನ್ನ ಅಲಂಕರಿಸಿ ತೋರಿಸಿಕೊಡ್ತೀನಿ. ಸಿಂಪಲಾಗಿ ನೀವೆಲ್ಲರೂ ಕೂಡ ಹಾಕುವ ರೀತಿಯಲ್ಲೇ ತೋರಿಸಿಕೊಡ್ತೀನಿ. ಸ್ವಲ್ಪ ಜಾಗದಲ್ಲಿ ಎಲ್ಲ ರಂಗೋಲಿಗಳು ಸೇರಿಸಬೇಕಲ್ಲ, ಮಣಿ ಮೇಲೆ ಇವೆಲ್ಲ ರಂಗೋಲಿಗಳು ಚಾತುರ್ಮಾಸ ರಂಗೋಲಿ ಎಲ್ಲ ಬರೆದ ಮೇಲೆ ದೇವ್ರ ರಂಗೋಲಿನ ತೋರಿಸಿಕೊಡ್ತೀನಿ. ಸಿಂಪಲಾಗಿ ರಂಗೋಲಿನ ಹಾಕ್ಬೋದು ಅಂತೇಳಿ ಮೊದಲಿಗೆ ಎಲ್ಲ ರಂಗೋಲಿ ಎಲ್ಲ ಅಲಂಕರಿಸಿದ ಮೇಲೆ ದೇವ್ರ ರಂಗೋಲಿನ ತೋರಿಸಿಕೊಡ್ತೀನಿ. ಇನ್ನೊಂದು ಮಣಿ ಮೇಲೆ ಗೋವಿನ ರಂಗೋಲಿ ಅಕ್ಷಯ ಪಾತ್ರ ರಂಗೋಲಿ ಬಿಡಿಸೀನಿ. ಅಕ್ಷಯ ಪಾತ್ರ ರಂಗೋಲಿಗೆ ಗಣೇಶನ ನಡುವ ಬಿಡಿಸಿ ಅಕ್ಷಯ ಪಾತ್ರ ರಂಗೋಲಿನ ಅಲಂಕರಿಸೀನಿ. ಗೋವಿನ ರಂಗೋಲಿ ಶಂಖ ಚಕ್ರ 33 ಪದ್ಮದಿಂದ ಅಲಂಕರಿಸೀನಿ. ನಾಳೆಗೆ ಆ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಗೋವಿನ ರಂಗೋಲಿ 33 ಗೋಪದ್ಮ, ಅಂಬಾರಿ ಇವೆಲ್ಲ ರಂಗೋಲಿ ಅಲಂಕರಿಸಿದ ಮೇಲೆ ಹಯಗ್ರೀವ ಸ್ವಾಮಿ ದೇವ್ರನ್ನ ಕಮಲದಲ್ಲಿ ಇಳಿಸ್ತಾ ಇದ್ದೀನಿ. ಮುಖ ಅಲಂಕಾರ ಮಾತ್ರನೇ ಕಮಲದಲ್ಲಿ ರಂಗೋಲಿನ ಅಲಂಕರಿಸೀನಿ. ಗುರು ಹುಣ್ಣಿಮೆಗೆ ತಪ್ಪಲಾರದೆ ಈ ರಂಗೋಲಿನ ಅಲಂಕರಿಸ್ತೀನಿ. ಮೊದಲಿಗೆ ರಂಗೋಲಿನ ಹಾಕುವ ಅವಕಾಶನೇ ಸಿಕ್ಕಿಲ್ಲ. ಇವತ್ತು ವಿಶೇಷ ಗುರು ಹುಣ್ಣಿಮೆಗೆ ರಾಯರ ಬೃಂದಾವನ ಕಟ್ಟಿ ಮತ್ತು ಹಯಗ್ರೀವ ಸ್ವಾಮಿ ರಂಗೋಲಿ ಕಮಲದಲ್ಲಿ ಅಲಂಕರಿಸಿ ತೋರಿಸಿಕೊಡ್ತಾ ಇದ್ದೀನಿ. ಬೆಳಿಗ್ಗೆ ಗಣೇಶನ ರಂಗೋಲಿ ಗೋಪದ್ಮದಿಂದ ಬಿಡಿಸೀನಿ. ಈ ರಂಗೋಲಿ ಅಲಂಕಾರ ಕೂಡ ಸಪರೇಟಾಗಿ ಪೇಪರ್ ಮೇಲೆ ತೋರಿಸಿಕೊಡ್ರಿ ಅಂತ ಹೇಳಿ ಮೆಸೇಜ್ ಮಾಡ್ತಿರಲ್ಲ, ಪ್ರತಿಯೊಂದು ರಂಗೋಲಿನ ನಿಧಾನವಾಗಿ ಎಲ್ಲ ವೀಡಿಯೋಸು ಆಲ್ರೆಡಿ ಚಾನಲ್ದಾಗ ಭಾಳ ಸರ್ತಿನೇ ಹಾಕಿನಿ. ಮತ್ತೊಂದು ಸಲ ಪ್ರತಿಯೊಂದು ವೀಡಿಯೋನ ಚಾತುರ್ಮಾಸ ಭಾಗದಲ್ಲಿ ಹಾಕುವ ರಂಗೋಲಿಗಳು, ಪ್ರತಿನಿತ್ಯ ಹಾಕುವ ರಂಗೋಲಿಗಳು ಎಲ್ಲ ನಿಮ್ಮೆಲ್ಲರಿಗೆ ತೋರಿಸಿಕೊಡ್ತೀನಿ. ನೋಡ್ತಾ ಇರಲ್ಲ, ಕಮಲದಲ್ಲಿ ಹಯಗ್ರೀವ ಸ್ವಾಮಿನ ಈ ರೀತಿಯಲ್ಲಿ ರಂಗೋಲಿ ಅಲಂಕರಿಸೀನಿ. ಇಷ್ಟ ಅನಿಸಿದರೆ ನೀವು ಕೂಡ
ಗುರುವಾರ ಈ ರಂಗೋಲಿನ ಅಲಂಕಾರ ಹಾಕ್ಬೋದು. ಭಾಳ ದಿವಸದಿಂದ ಬೃಂದಾವನ ಕಟ್ಟಿ ಕೂಡ ರಂಗೋಲಿ ತೋರಿಸಿಕೊಟ್ರಿ, ಸಿಂಪಲಾಗಿ ಈಸಿಯಾಗಿ ತೋರಿಸಿಕೊಟ್ರಿ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇರಲ್ಲ. ಈಗ ಅವಕಾಶ ಇವತ್ತು ತೋರಿಸಿಕೊಡ್ತಾ ಇದ್ದೀನಿ. ನಾನು ದೇವ್ರ ಮನೆ ಕಟ್ಟಿಗೆ ಇದೇ ರೀತಿಯಲ್ಲಿ ಹಾಕ್ತೀನಿ. ಸಣ್ಣದಾಗಿ ಸಿಂಪಲಾಗಿ ಹಾಕಿದ್ದೀನಿ. ಒಂದು ವೇಳೆ ನಿಮ್ಗೆ ರಂಗೋಲಿ ಇಷ್ಟ ಅನಿಸಿದರೆ ಇದೇ ರೀತಿಯಲ್ಲಿ ಬೃಂದಾವನ ಕಟ್ಟಿನ ರಾಯರ ಬೃಂದಾವನ ಕಟ್ಟಿನ ಅಲಂಕಾರ ಹಾಕ್ಬೋದು. ಗುರುವಾರ ದೇವ್ರ ಮನೆ ಕಟ್ಟಿಗೆ ಸಣ್ಣ ಮಣ್ಣು ಮೇಲೆ ಇದೇ ಪ್ರಕಾರ ರಂಗೋಲಿ ಹಾಕಿದ್ದೀನಿ. ಇಷ್ಟ ಅನಿಸಿದರೆ ನೀವು ಕೂಡ ಇದೇ ರೀತಿಯಲ್ಲಿ ರಂಗೋಲಿನ ಅಲಂಕರಿಸ್ಬೋದು. ರಾಯರ ಬೃಂದಾವನ ಕಟ್ಟಿಗೆ ಅರಿಶಿಣ ಕುಂಕುಮ ಅಲಂಕಾರ ಹಾಕಲ್ದಂಗೆ ಅಕ್ಷಂತಿ ಮಾತ್ರನೇ ಹಾಕ್ರಿ ಅಂಥೇಳಿ ಮೆಸೇಜ್ ಮಾಡಿರಲ್ಲ, ಅದೇ ಪ್ರಕಾರ ಅಕ್ಷಂತಿಲಿಂದ ಮಾತ್ರನೇ ರಂಗೋಲಿಗೆ ಅಲಂಕಾರ ಹಾಕ್ತೀನಿ. ನಮ್ಮ ಮನೆಯಲ್ಲಿ ದತ್ತಾತ್ರೇಯ ಸ್ವಾಮಿಗೆ ಭಾಳನೇ ಆರಾಧನೆ ಮಾಡ್ತೀವಿ. ಇವತ್ತು ದತ್ತಾತ್ರೇಯ ಸ್ವಾಮಿ ಸ್ತೋತ್ರ ಓದಿಕೊಂಡು 3 ಪದ್ಮದಿಂದ ಮುಖ ಅಲಂಕಾರ ಹಾಕೀನಿ. ಅದನ್ನು ಸಿಂಪಲಾಗಿ ತೋರಿಸಿಕೊಡ್ತೀನಿ. ಮತ್ತೊಂದು ವಿಡಿಯೋದಾಗ ಆ ರಂಗೋಲಿನ ಕೂಡ ತೋರಿಸಿಕೊಡ್ತೀನಿ. ಗುರುಹುಣ್ಣಿಮೆ ವಿಶೇಷ ರಾಯರ ಬೃಂದಾವನ ಕಟ್ಟಿ ಹಯಗ್ರೀವ ಸ್ವಾಮಿ ಮತ್ತು ದತ್ತಾತ್ರೇಯ ಸ್ವಾಮಿ 3 ಪದ್ಮದಿಂದ ಮುಖ ಅಲಂಕಾರ ಮಾತ್ರನೇ ಅಲಂಕಾರ ಹಾಕಿನಿ. ಅದನ್ನು ಮತ್ತೊಂದು ವಿಡಿಯೋದಾಗ ತೋರಿಸಿಕೊಡ್ತೀನಿ. ಈಗ ನರಸಿಂಹಸ್ವಾಮಿ ದೇವರು ಲಕ್ಷ್ಮೀ ದೇವನ ಅಲಂಕರಿಸ್ತಾ ಇದ್ದೀನಿ. ನನಗೆ ಕೂಡ ರಂಗೋಲಿ ಸ್ವಲ್ಪ ಕಷ್ಟನೇ ಅನಿಸದ. ನಾನು ಕೂಡ ನಿಮ್ಮ ಥರನೇ ಪ್ರಾಕ್ಟೀಸ್ ಆಗಿಂದನೇ ಹಾಕಿನಿ. ಒಂದು ವೇಳೆ ಅವಕಾಶ ಇದ್ದರೆ ಮಾತ್ರ ಒಂದು ಸಲ ಪೇಪರ್ ಮೇಲೆ ಪ್ರಾಕ್ಟೀಸ್ ಆಗಿಂದನೇ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಪೇಪರ್ ಮೇಲೆ ಕೂಡ ಈ ರಂಗೋಲಿನ ಒಂದು ಸಲ ಕ್ಲಿಯರಾಗಿ ತೋರಿಸಿಕೊಡ್ತೀನಿ. ಚಾತುರ್ಮಾಸ ಮೊದಲನೇ ದಿವಸಲಿಂದ ಪ್ರತಿಯೊಂದು ರಂಗೋಲಿ ದೇವ್ರ ರಂಗೋಲಿನ ಅಲಂಕರಿಸಿ ತೋರಿಸ್ತಾ ಇದ್ದೀನಲ್ಲ. ಲಕ್ಷ್ಮೀ ವೆಂಕಟರಮಣ ರಂಗೋಲಿ, ಪಾಂಡುರಂಗ ಸ್ವಾಮಿನ ರುಕ್ಮಿಣಿ ದೇವನ ಮತ್ತು ವಿಷ್ಣುವಿನ ಲಕ್ಷ್ಮೀ ದೇವಿನ ತೋರಿಸಿಕೊಟ್ಟಿನಲ್ಲ. ಇವತ್ತು ನರಸಿಂಹದೇವರನ್ನ ಲಕ್ಷ್ಮೀ ದೇವಿನ ಅಲಂಕರಿಸೀನಿ. ನಾಳೆಗೆ ಕೃಷ್ಣನ ತುಳಸಿ ಬೃಂದಾವನನ ಅಲಂಕರಿಸಿ ತೋರಿಸಿಕೊಡ್ತೀನಿ. ಒಂದೊಂದು ದಿವಸ ಒಂದೊಂದು ದೇವರನ್ನ ಅಲಂಕರಿಸಿ ತೋರಿಸಿಕೊಡ್ತಾ ಇದ್ದೀನಿ. ಒಂದು ವೇಳೆ ಇಷ್ಟ ಅನಿಸಿದರೆ ರಂಗೋಲಿಗಳೆಲ್ಲ ನೀವು ಕೂಡ ಅಲಂಕರಿಸ್ತೀರಿ ಅಂತ ಹೇಳಿ ತೋರಿಸಿಕೊಡ್ತಾ ಇದ್ದೀನಿ. ಇಷ್ಟ ಅನಿಸಿದರೆ ಮಾತ್ರ ರಂಗೋಲಿ ಹಾಕುವ ಪ್ರಯತ್ನ ಮಾಡಿರಿ. ವಿಡಿಯೋನ ಕೂಡ ಲೈಕ್ ಮಾಡಿರಿ. ನೀವೆಲ್ಲರೂ ಈ ರಂಗೋಲಿಗಳೆಲ್ಲ ಅಲಂಕಾರ ಹಾಕಲಿಕ್ಕೆ ಕಷ್ಟ ಆಗ್ತದಲ್ಲ, ಒಂದು ರಂಗೋಲಿ ನೀವು ದಿನನಿತ್ಯ ಹಾಕುವ ರಂಗೋಲಿ ಜೊತೆಗೆ ಒಂದು ರಂಗೋಲಿ ಮಾತ್ರ ನಿಮ್ಗೆ ಇಷ್ಟ ಅನಿಸಿದ್ದ ರಂಗೋಲಿನ ಮಾತ್ರ ಅಲಂಕರಿಸಿ ನೋಡ್ರಿ. ರಂಗೋಲಿ ಅಲಂಕಾರ ಭಾಳ ಚಲೋ ಕಾಣಿಸ್ತದ. ನಾಳೆ ಚಾತುರ್ಮಾಸ ರಂಗೋಲಿ ಭಾಗದಲ್ಲಿನೇ ಕೃಷ್ಣನ ರಂಗೋಲಿ, ತುಳಸಿ ಬೃಂದಾವನ ರಂಗೋಲಿ, ಅಕ್ಷಯ ಪಾತ್ರಕ್ಕೆ ಒಳಗಡೆ ಗಣೇಶನ ರಂಗೋಲಿ ಇವತ್ತನೇ ರಂಗೋಲಿನ ಬಿಡಿಸೀನಿ. ಆಗಲಿ ವಿಡಿಯೋನ ನಾಳೆಗೆ ಪೋಸ್ಟ್ ಮಾಡ್ತೀನಿ. ದಿನಾಗೂ ಅಕ್ಷಯ ಪಾತ್ರ ರಂಗೋಲಿ ಹಾಕುವ ಪ್ರಯತ್ನ ಮಾಡಿರಿ ನೀವೆಲ್ಲರೂ ಕೂಡ. ಇವತ್ತು ಗಣೇಶನ ಒಳಗಡೆ ಇಳಿಸಿ ಅಕ್ಷಯ ಪಾತ್ರ ರಂಗೋಲಿ ಅಲಂಕರಿಸೀನಿ. ಗೋವಿನ ರಂಗೋಲಿ ಕೂಡ 33 ಪದ್ಮದಿಂದ ಶಂಖಚಕ್ರದಿಂದ ಅಲಂಕರಿಸೀನಿ. ನಾಳೆಗೆ ಆ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ನಾಳೆಗೆ ತುಳಸಿ ಬೃಂದಾವನ ಮತ್ತು ಕೃಷ್ಣನ ರಂಗೋಲಿ ಕೂಡ ವಿಶೇಷ ರಂಗೋಲಿ ಅಲಂಕಾರ ತೋರಿಸಿಕೊಡ್ತೀನಿ. ಒಂದೊಂದು ದಿವಸ ಒಂದೊಂದು ಹೊಸ ರಂಗೋಲಿ ತೋರಿಸಿಕೊಡ್ತಾ ಇನಲ್ಲ. ಒಂದು ವೇಳೆ ಚಾನಲ್ನ ಹೊಸದವರು ನೋಡಿದರೆ ಮಾತ್ರ ತಪ್ಪಲಾರದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೂ ದೇವರ ರಂಗೋಲಿ ಅಲಂಕಾರಗಳು ಬೇರೆ ಬೇರೆ ರೀತಿಯಲ್ಲಿ ತೋರಿಸಿಕೊಡ್ತೀನಿ. ಒಂದು ವೇಳೆ ನಿಮಗೆ ಇಷ್ಟ ಅನಿಸಿದರೆ ಪ್ರತಿಯೊಂದು ರಂಗೋಲಿನ ನೀವೆಲ್ಲರೂ ಕೂಡ ಅಲಂಕರಿಸಬಹುದಲ್ಲ. ನಮ್ಮ ಕೈಯಿಂದ ದೇವ್ರನ್ನ ಅಲಂಕರಿಸಿದರೆ ಎಷ್ಟೋ ಸಂತೋಷ ಅಲ್ಲ. ನೋಡ್ತಾ ಇರಲ್ಲ ಪ್ರತಿಯೊಂದು ರಂಗೋಲಿನ ಈ ರೀತಿಯಲ್ಲಿ ರಂಗೋಲಿ ಅಲಂಕಾರ ನಾನು ಹಾಕುವ ರಂಗೋಲಿಗಳೆಲ್ಲ ನಿಮ್ಮೆಲ್ಲರಿಗೂ ಕೂಡ ತೋರಿಸಿಕೊಡ್ತೀನಿ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದೆ ಅಂತ ಹೇಳಿ ಅಂದ್ಕೊತಾಯಿನಿ. ಇಷ್ಟ ಆದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿರಿ. ದೇವರು ಎಡಭಾಗದಲ್ಲಿ ಲಕ್ಷ್ಮೀದೇವನ ಅಲಂಕರಿಸ್ತಾ ಇದ್ದೀನಿ. ಸ್ವಲ್ಪ ಸಣ್ಣದಾಗಿ ರಂಗೋಲಿ ಹಾಕಬೇಕು. ಸಣ್ಣದಾಗಿ ಹಾಕಿನಿ. ಒಂದು ವೇಳೆ ನಿಮ್ಗೆ ದೇವ್ರ ರಂಗೋಲಿ, ಲಕ್ಷ್ಮೀದೇವಿ ರಂಗೋಲಿ ಹಾಕುವ ಅವಕಾಶ ಇರಲ್ಕಿರಿ, ಅಲ್ಲಿ ಲಕ್ಷ್ಮೀ ಹೃದಯ ರಂಗೋಲಿ ಇಲ್ಲಾಂದರೆ ಅಷ್ಟದಳ ಪದ್ಮನ ರಂಗೋಲಿ ಅಲಂಕರಿಸಿ ನೋಡ್ರಿ. ಅದು ಕೂಡ ಹಾಕ್ಬೋದಲ್ಲ. ದೇವ್ರ ಲಕ್ಷ್ಮೀದೇವಿ ರಂಗೋಲಿ ಅಷ್ಟದಳ ಪದ್ಮದಲ್ಲಿ ಮತ್ತು ಲಕ್ಷ್ಮೀ ಹೃದಯದಲ್ಲಿ ಸ್ಥಿರವಾಗಿ ಇರ್ತಾಳಲ್ಲ, ಆ ರೀತಿಯಲ್ಲಿ ಕೂಡ ರಂಗೋಲಿನ ಅಲಂಕರಿಸ್ಬೋದು. ಪ್ರಾಕ್ಟೀಸ್ ಆದಮೇಲೆ ಲಕ್ಷ್ಮೀದೇವಿ ರಂಗೋಲಿನ ನೀವೆಲ್ಲರೂ ಕೂಡ ಅಲಂಕರಿಸ್ತೀರಿ. ಒಂದು ವೇಳೆ ನಿಮ್ಗೆ ಲಕ್ಷ್ಮೀದೇವಿ ರಂಗೋಲಿ ಹಾಕಲಿಕ್ಕೆ ಅವಕಾಶ ಸಿಕ್ಕರೆ ಮಾತ್ರ ತಪ್ಪಲಾರದೆ ಲಕ್ಷ್ಮೀದೇವಿ ರಂಗೋಲಿ ಅಲಂಕಾರ ಹಾಕ್ರಿ. ಇಲ್ಲ ಅಂದರೆ ಲಕ್ಷ್ಮೀ ಹೃದಯ ರಂಗೋಲಿ ಅಷ್ಟದಳ ಪದ್ಮನ ಕೂಡ ಇಳಿಸ್ಬೋದು. ಇವೆಲ್ಲ ರಂಗೋಲಿ ಮತ್ತೊಂದು ಸಲ ಪೇಪರ್ ಮೇಲೆ ಕೂಡ ನಿಮ್ಗೆ ಈಸಿಯಾಗಿ ಹಾಕೋಂಗೆ ತೋರಿಸಿಕೊಡ್ತೀನಿ. ರಂಗೋಲಿ ನೀವೆಲ್ಲರೂ ಕೂಡ ಅಲಂಕರಿಸಿದ್ರೆ ಮಾತ್ರ ತಪ್ಪಲಾರದೆ ಕಾಮೆಂಟ್ ಹಾಕ್ರಿ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದೆ ಅಂತ ಹೇಳಿ ಅಂದ್ಕೊತಾಯಿನಿ. ಇಷ್ಟ ಆದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.
ಒಮ್ಮನದಿಂದ ತನ್ನನು ಭಜಿಪರ ಒಮ್ಮನದಿಂದ ತನ್ನನು ಭಜಿಪರ ಸಮ್ಮತದಿಂದ ಕಾಯ್ವೆನೆಂದ ಹರಿ ಸಿಂಹರೂಪನಾದ ಶ್ರೀಹರೇ ಶ್ರೀನಾಮಗಿರೀಶನೆ ಸಿಂಹರೂಪನಾದ ಶ್ರೀಹರೇ ಒಮ್ಮನದಿಂದ ತನ್ನನು ಭಜಿಪರ ಒಮ್ಮನದಿಂದ ತನ್ನನು ಭಜಿಪರ ಸಮ್ಮತದಿಂದ ಕಾಯ್ವೆನೆಂದ ಹರಿ ಸಿಂಹರೂಪನಾದ ಶ್ರೀಹರೇ ಶ್ರೀನಾಮಗಿರೀಶನೆ ಸಿಂಹರೂಪನಾದ ಶ್ರೀಹರೇ ಶ್ರೀಹರೇ ತರಳನು ಕರೆಯೇ ಸಂಭವು ಬಿರಿಯೇ ತುಂಬು ಉಗ್ರವ ತೋರಿದನು ತರಳನು ಕರೆಯೇ ಸಂಭವು ಬಿರಿಯೇ ತುಂಬು ಉಗ್ರವ ತೋರಿದನು ಕರುಳನು ಬಗೆದು ಕೊರಳುಳು ಇಟ್ಟು ತರಳನ ಸಲಹಿದ ಶ್ರೀ ನರಸಿಂಹನೆ ಸಿಂಹರೂಪನಾದ ಶ್ರೀಹರೇ ಶ್ರೀನಾಮಗಿರೀಶನೆ ಸಿಂಹರೂಪನಾದ ಶ್ರೀಹರೇ ಶ್ರೀಹರೇ ಭಕ್ತರೆಲ್ಲ ಕೂಡಿ ಬಹುದೂರ